ವಿಜಯಪುರ ಕೆಡಿಪಿ ಸಭೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿ ಸದ್ದು ಮಾಡಿದೆ. ಬಿಸಿಯೂಟದ ಅಕ್ಕಿ ಬೇಳೆಯಲ್ಲಿ ಸತ್ತ ಹೆಗ್ಗಣ ಇಲಿ ಪತ್ತೆಯಾಗಿರೋ ಕುರಿತಾಗಿ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿತು. ಈ ವರದಿ ವಿಜಯಪುರ ಕೆಡಿಪಿ ಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿತು. ಇಂಡಿ ಲಾಳಸಂಗಿ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟದ ಅಕ್ಕಿ ಬೇಳೆಯಲ್ಲಿ ಹುಳುಗಳು ಕಾಣಿಸಿಕೊಂಡಿತ್ತು. ಸತ್ತ ಹೆಗ್ಗಣ ಇಲಿ ಪತ್ತೆಯಾಗಿತ್ತು. ಕೆಡಿಪಿ ಸಭೆಯಲ್ಲಿ ಈ ಬಗ್ಗೆ ವರದಿಯನ್ನ ಕೇಳಿದ್ರು ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್. ಡಿಸೆಂಬರ್ 7ನೇ ತಾರೀಕು ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ವಿಸ್ತೃತ ವರದಿ ಬಿತ್ತರಿಸಲಾಗಿತ್ತು. ಕೆಡಿಪಿ ಸಭೆಯಲ್ಲಿ ಈ ಕುರಿತಾಗಿ ವರದಿಯನ್ನ ಕೇಳಿದ್ರು ಎಂಬಿ ಪಾಟೀಲ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು. ವರದಿ ಗಮನಿಸಿದ್ದೇನೆ, ಡಿಸಿಗೆ ಕಳುಹಿಸಿದ್ದೇನೆ ಅಂತ ಸಚಿವರು ಹೇಳಿದ್ರು. ಲಾಳಸಂಗಿ ಶಾಲೆ ಹೆಡ್ ಮಾಸ್ಟರ್ ಅವಾಂತರವನ್ನ ಅಧಿಕಾರಿ ಬಿಚ್ಚಿಟ್ಟಿದ್ದಾರೆ. 20 ಮೂಟೆಯಷ್ಟು ಅಕ್ಕಿಯನ್ನ ಹಾಳು ಮಾಡಿದ್ದ ಹೆಡ್ ಮಾಸ್ಟರ್ ಈ ವೇಳೆ ಅಧಿಕಾರಿಗಳಿಗೆ ಸಚಿವ ಎಂಬಿ ಪಾಟೀಲ್ ತರಾಟೆಗೆ ತೆಗೆದುಕೊಂಡ್ರು. ಮಕ್ಕಳಿಗೆ ನಾವು ಉತ್ತಮ ಬಿಸಿಯೂಟ ಕೊಡಬೇಕು ಅಂತ ತಾಕೀತು ಮಾಡಿದ್ರು ಸಭೆಯಲ್ಲಿಯೇ. ಬಿಸಿ ಊಟಕ್ಕೆ ನಿಮ್ಮಲ್ಲಿ ಏನು ಇದು ಮೊನ್ನೆ ಒಂದು ಸುವರ್ಣ ಟಿವಿದಾಗ ನಾ ಒಂದು ಯಾವುದು ಲಾಳಸಂಗಿ ಏನಪ್ಪ ಇಶ್ಯೂ ಬಿಸಿ ಊಟದಲ್ಲಿ ಅಕ್ಕಿ ಬೆಳೆದಾಗ ಏನೋ ಹುಳ ಏನು ಅದು ಡೆಡ್ ಸ್ಟಾಕ್ ರೂಮ್ನಾಗ ಇಟ್ಟಿದ್ದಾನೆ ಸರ್. ಯಾರಿಗೂ ಅದು ನಮ್ಮ ಎಡಿಯವರು ವಿಸಿಟ್ ಕೊಟ್ಟಾಗೂ ತೋರಿಸಿಲ್ಲ ಸರ್. ಅಡಿಗೆ ರೂಮ್ನಾಗ ಮಾತ್ರ ತೋರಿಸಿದಾನ. ಆ ಡೆಡ್ ಸ್ಟಾಕ್ ರೂಮ್ನಾಗ ಸಾಕಷ್ಟು ಖಾಲಿ ಚೀಲಗಳು, ಒಂದು ಕನಿಷ್ಠ 3-4 ವರ್ಷದ ಖಾಲಿ ಚೀಲ ಇದಾವ. ಅಲ್ಲಿಂದ ಕಟ್ಟಿಗೆಗಳು ಸಿಕ್ಕಾಪಟ್ಟೆ, ಅವು ಬಿಲ್ಡಿಂಗ್ ಉಳಿದಿದ್ವು ಅಂತಾವು ಇಂತಾವು. ಟೇಬಲ್, ಅಲ್ಲಿಂದ ಕೇಬಲ್ಗಳು, ಪೈಪ್ಗಳು ಎಲ್ಲ ಅಲ್ಲೇ ಉಳಿದಾವ ಸಾಹೇಬ್ರ. ಆ ಮಳೆಯೊಳಗೆ ಏನದ ತೊಯ್ದಿದ್ರು ಯಾರ ಗಮನಕ್ಕೆ ತಂದಿಲ್ಲ ಸಾಹೇಬ್ರ. ಅದು ಹೀಗಾಗಿ ಅದು ಲ್ಯಾಪ್ಸ್ ಆಗಿದೆ ಸಾಹೇಬ್ರ. ಅವನಿಗೆ ಸಸ್ಪೆಂಡ್ ಮಾಡಿಸಿದೀವಿ ಸಾಹೇಬ್ರ. ಮತ್ ಮೇಲಾಗಿ ಅವು ಹೌದು ಸರ್. ಸರಿ ಸರ್. ನೋಡಿ, ಒಂದೇ ಕೇಳ್ರ ಒಂದು ನಾವು ಊಟ ಕೊಡ್ಬೇಕು, ಒಳ್ಳೆ ಊಟ ಕೊಡ್ಬೇಕು ಅಷ್ಟೇ. ಈ ತರ ಹುಳ ಹಾಕ್ಬಿದ್ದು ಇದೆಯದು ಅಂತ ಊಟ ಕೊಡಿದ್ರೆ ಅದನ್ನ ಯೂಸ್ ಮಾಡಿಲ್ಲ ಸಾಹೇಬ್ರ. ಅದು ಕೀಲಿನೇ ತೆಗ್ದಿಲ್ಲ ಸಾಹೇಬ್ರ. ಅದು ಬೇರೆ ಯಾರು ಸಸ್ಪೆಂಡ್ ಮಾಡ್ಬೇಕು, ಇವನ್ನೇ ಮಾಡ್ಬೇಕು. ಅಲ್ಲಿ ಅಲ್ಲಿ ಎಡಿ ಇರ್ತಾರ ಸಾಹೇಬ್ರ. ಯಾರು ಎಡಿ ಇರ್ತಾರ ಸಾಹೇಬ್ರ ತಾಲೂಕ್ ಮಟ್ಟದೊಳಗ. ಅವರು HM ಸಸ್ಪೆಂಡ್ ಮಾಡಿದ್ವಿ. ಮತ್ತೆ ಮೇಲಾಗಿ ಎಷ್ಟ ಆರ್ದಾನ ಹಳೆಯದಲ್ಲ ಸಾಹೇಬ್ರ, ಅದ್ರ 2 ಪಟ್ಟ ಅವ್ರಿಗೆ ಕಟ್ಲಿಕ್ಕೆ ಅನ್ನೋದ ನಾವು ಇದು ಮಾಡಿಸಿದ್ವಿ ಸರ್. ಈಗ ನಮ್ಮಲ್ಲಿ ಬಿಸಿ ಊಟದ ಒಂದು ಹೇಳ್ತೀನಿ ನೋಡ್ರಿ, ಸರ್ಕಾರ ಉದ್ದೇಶ ಸಿದ್ದೇರನ ಕೃಷ್ಣ ಅವರಿದ್ದಾಗ ಬಿಸಿ ಊಟ ಮಾಡಿ ಇದು ಮಾಡ್ಬೇಕು, ಮಕ್ಕಳಿಗೆ ಅಟೆಂಡೆನ್ಸ್ ಜಾಸ್ತಿ ಆಗ್ಬೇಕು, ಪಾಲಕರಿಗೆ ದುಡಿಯಕ್ ಹೋಗಿರ್ತ ಅಂತವ್ರಿಗೆ ಒಳ್ಳೇದಾಗ್ಬೇಕು ಅಂತ ಹೇಳ್ಕೊಂಡು ಮಾಡಿದ್ವಿ. ಅದು ಒಳ್ಳೆ ಕೊಡ್ಬೇಕಾಗ ಬಿಸಿ ಊಟ ಅಂಗನವಾಡಿದಾಗ ಏನ್ ನಡೀತಾವಲ್ಲ, ಇದು ಅಂಗನವಾಡಿ ಇದು ಮಾಡ್ತಾರ, ಏನು ತತ್ತಿ ಮಾಡ್ತಾರ. ಒಂದ್ ತತ್ತಿ ತಪ್ಪು ಕಪ್ಪಾಯ್ತಂದ್ರೆ ಇಷ್ಟು ಎಲ್ಲ ಗೊತ್ತಿಲ್ಲ ತಿಳ್ಕೊಬೇಡ್ರಿ. ಇವ್ರು ಸ್ವಲ್ಪ ದುಡ್ಡಿದ್ರಾಗ ಏನಾದ್ರು ಆಯ್ತು, ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಎಲ್ಲ ಕಡೆ ಆಗ್ಬೇಕು. ಈ ಫುಡ್ ಇದ್ರಾಗ ಮತ್ತೆ ಅಂಗನವಾಡಿ ಸೇಮ್ ಅಲ್ಲಿ ನಿಮ್ಮ ಹೊಟ್ಟೆನ ಹಾರಿಸ್ತಾರ. ಸ್ಕೀಮೇ ಇದೆ, ಸ್ಕೀಮ್ ಹೇಳಿದ್ರೆ ನಾನು ಬಿಸಿಯೂಟ ಅಕ್ಕಿ ಬೇಳೆ ಹೆಗ್ಗಣ ಪಾಲು ಮಾಡಿದ ಹೆಡ್ ಮಾಸ್ಟರ್ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಲಾಳಸಂಗಿ ಶಾಲೆಯ ಹೆಡ್ ಮಾಸ್ಟರ್ SM ಕೋಳಿ ಸಸ್ಪೆಂಡ್ ಆಗಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯ ಬಳಿಕ ಶಿಕ್ಷಣ ಇಲಾಖೆ ಕ್ರಮ ತೆಗೆದುಕೊಂಡಿದೆ. ಹಾಳಾದ ಧಾನ್ಯದ 2 ಪಟ್ಟು ಹಣ ವಸೂಲಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಹೆಡ್ ಮಾಸ್ಟರ್ನಿಂದ 20 ಮೂಟೆ ಅಕ್ಕಿ, 10 ಚೀಲ ಬೇಳೆ ಹಾಳಾಗಿದೆ. ಅದರ 2 ಪಟ್ಟು ಹಣ ವಸೂಲಿ ಆಗಬೇಕು ಅಂತಲೂ ಕೂಡ ಶಿಕ್ಷಣ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಡಿಸೆಂಬರ್ 7ನೇ ತಾರೀಕು ಯಾವ ರೀತಿ ಅಕ್ಕಿ ಬೇಳೆ, ಬಿಸಿಯೂಟದ ಅಕ್ಕಿ ಬೇಳೆಯಲ್ಲಿ ಹುಳುಗಳು ಇದಾವೆ, ಹೆಗ್ಗಣ ಇಲಿ ಪತ್ತೆಯಾಗಿದೆ, ಯಾವ ರೀತಿ ಈ ಬಿಸಿಯೂಟದಲ್ಲಿ ಮಕ್ಕಳಿಗೆ ಆಹಾರವನ್ನ ಕೊಡಲಾಗ್ತಾ ಇದೆ ಅನ್ನೋದರ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತವಾದ ವರದಿಯನ್ನ ಬಿತ್ತರಿಸಿತು.
ಈ ವರದಿಯ ಬಗ್ಗೆ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಕೆಡಿಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಅಷ್ಟೇ ಅಲ್ಲ, ಮಕ್ಕಳಿಗೆ ಇನ್ಮುಂದೆ ಈ ರೀತಿಯ ಆಹಾರ ಕೊಡಕೂಡ್ದು ಅಂತ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.